ಝೆನ್ನಿ ಆಪ್ ಬಗ್ಗೆ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ, ಬ್ರದರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇವಾಗ ಜಾರ್ ಆಪ್ ಝೆನ್ನಿ ಆಪ್ ಎರಡು ಒಂದೇನಾ? ಇದನ್ನ ಕಂಪೇರ್ ಮಾಡಿ ಹೇಳ್ತಿದ್ದಾರೆ. ಯಾವ ತರ ಇರೋದು ಬ್ರದರ್, ನೀವು ಮಾಡಿ ಹಾಕಿದ್ದೀರಾ, ಏನು ಇದಕ್ಕೆ ಅಮೌಂಟು ಅಂತ ಎಲ್ಲ ತುಂಬಾ ಜನ ನನ್ಗೆ ಕೇಳ್ತಾ ಇದ್ರಿ. ಅದೇ ಕುರಿತಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಈಗ ವಿಡಿಯೋ ಶುರು ಮಾಡುವ. ಮೊದಲನೇದಾಗಿ ಝೆನ್ನಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ಝೆನ್ನಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಝೆನ್ನಿ ಅಂತಾನೆ ಸರ್ಚ್ ಮಾಡೋಣ. ಬನ್ನಿ ಇದ್ರ ಬಗ್ಗೆ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಆಕ್ಚುಲಿ ನನಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದೆ, ಬಟ್ ಏನಂತಂದ್ರೆ ಇನ್ನೂ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ಸ್ಟಾಲ್ ಹಾಕೋಣ. ಹಾಗೆ ಇದು ಇವ್ರದ್ದೇನೆ ಮೇಲ್ಗಡೆನೆ ಏನು ಹಾಕಿದ್ದಾರೆ, ಎಲ್ಲೋಯ್ತು? ಸೊ ಇಲ್ಲೇ ಇದೆ ನೋಡಿ, ಅಮೌಂಟ್ ಸೇವ್ ಮಾಡೋದ್ ಬಗ್ಗೆ ಏನೇನೋ ಹಾಕಿದ್ದಾರೆ, ಯಾವ ಥರ ಅಂತ. ಇನ್ಸ್ಟಾಲ್ ಆಗಿದೆ. ಈಗ ಓಪನ್ ಮಾಡ್ಕೊಳ್ಳೋಣ. ಇಂಗ್ಲೀಷು, ಪ್ರೊಸೀಡ್, ಹಾಗೆ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಅದಕ್ಕಿಂತ ಮುಂಚಿತವಾಗ್ಲಿ ಇಲ್ಲಿ ಮೇಯ್ನ್ ಅವ್ರು ಟಾರ್ಗೆಟ್ ಮಾಡ್ತಿರೋದು ನೀವು ನೋಡ್ಬೋದು, ಶಾಪ್ ವೆಂಡರು, ಮೊಬೈಲ್ ವೆಂಡರ್ ಏನಿದ್ದಾರೆ, ಇದು ಆಟೋ ಡ್ರೈವರ್ಗಳು, ಈ ಥರ ಆಯ್ತಾ. ಸೊ ಇಲ್ಲೆಲ್ಲ ಹಾಕಿದ್ದಾರೆ, ಯುವರ್ ಸೇವಿಂಗ್ ಈಸ್ ಪ್ರೊಟೆಕ್ಟೆಡ್ ಅಂತ ಇದೆ ಆಯ್ತಾ. ಸೇಫ್ ಗೌರ್ಮೆಂಟ್ ಅಂತ ಎಲ್ಲ ಇದೆ ನೋಡಿ ಇಲ್ಲಿ. ಗೌರ್ಮೆಂಟ್ ಸೇಫ್ ಗೌರ್ಮೆಂಟ್ ಅಪ್ರೂವ್ಡ್ ಮ್ಯೂಚುವಲ್ ಫಂಡ್. ಸೊ ಮೇಯ್ನ್ ಏನಪ್ಪಾ ಅಂದ್ರೆ ಈ ಝೆನ್ನಿ ಆಫರ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಗೆ ಹಾಕ್ತಾರೆ. ಇನ್ವೆಸ್ಟ್ ಇನ್ ವೆರಿ ಲೋ ರಿಸ್ಕ್ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಕೂಡ ಇದೆ. ನೀವು ಇಲ್ಲಿ ನೋಡ್ಬೋದು, ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ONDC ಅಂತ ಇದೆ. ONDC ಅಂತ ಅಂದ್ರೆ ನಿಮ್ಗೆ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಝೂಮ್ ಮಾಡಾಕ್ತೀನಿ. ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಆಯ್ತಾ. ಇವರು ಅಂಡರ್ ಅಲ್ಲಿ ಇವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ಮ್ಯೂಚುವಲ್ ಫಂಡ್ ಆಫ್ ಯಾವ್ದಿದು, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಆಫ್ ಇಂಡಿಯಾ ಅಂತ ಇದೆ. ಅಂದ್ರೆ ಇವರು ಮೋಸ್ಟ್ಲಿ ಯಾರೋ ಒಬ್ರು ಬ್ರೋಕರ್ ಆಗಿರ್ಬೋದು. ಹಾಗೆ ಇವ್ರದ್ದು ಯಾವ್ದಿದು, ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಮ್ಯೂಚುವಲ್ ಫಂಡ್ ಅಂತ ಇದೆ. ಮಿಕ್ಕಿದೆಲ್ಲ ಬಂದ್ಬಿಟ್ಟು ಎಷ್ಟು ದೊಡ್ಡದಾಗಿದೆ, ಇದನ್ನ ಮಾತ್ರ ಎಷ್ಟು ಚಿಕ್ಕದಾಗಿ ಹಾಕ್ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಇವ್ರದ್ದು ಮೇಯ್ನ್ ಏನಪ್ಪಾ ಅಂದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ ಇನ್ 3 ಸ್ಟೆಪ್ ಅವೇ ಅಂತ ಇದೆ. ಒಂದು ಸೆಟ್ ಅಮೌಂಟು, ಪ್ಯಾನ್ ಕಾರ್ಡು ಡೀಟೇಲ್ಸು, ವೆರಿಫಿಕೇಶನ್ ಅಂತ ಇದೆ. ಇಷ್ಟೇ 3 ಪೇಜ್ಗೆ ಹಾಕಿ ಕೊಟ್ಟಿದ್ದಾರೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಸೇವ್ ಡೈಲಿ, ಸೇವ್ ಡೈಲಿ ಅಂತ ಇದೆ. ಹಾಗೆ ಸೇವ್ ಫ್ರಮ್ 100 ರುಪೀಸ್ ಒಂದು ದಿವಸಕ್ಕೆ. ಹಾಗೆ ಇದ್ರಲ್ಲಿ ನೀವು ನೋಡ್ಬೋದು ಅರ್ನ್ ಅಪ್ ಟು 7% ಆಯ್ತಾ. ವಿಡ್ರಾ ಯುವರ್ ಮನಿ ಎನಿ ಟೈಮ್ ಅಂತ ಕೂಡ ಇದೆ. ಬನ್ನಿ ಲಾಗಿನ್ ಮಾಡ್ಕೊಂಡು ನೋಡೋಣ. ಈಗ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಅದಕ್ಕಿಂತ ಮುಂಚೆ ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ, 83173037 ಅದಲ್ವಾ, 8317303733 ಆಯ್ತಾ. ಸೊ ಇದಕ್ಕೆ OTP ಬರುತ್ತೆ, ಆ OTP ಹಾಕೋಣ. 3449 ಅಂತ ಬಂದಿದೆ. ಹಾಗೆ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾನು ಸಿಗ್ತೀನ ಅಂತಂದ್ರೆ ಸಿಗ್ತೀನಿ. ಬಟ್ ಏನಂತಂದ್ರೆ ವಾಟ್ಸಪ್ ಅಲ್ಲಿ ಕಾಲ್ ಇಲ್ಲ, ವಾಟ್ಸಪ್ ಅಲ್ಲೇ ಮೆಸೇಜ್ ಮಾಡಬೇಕಾಗುತ್ತೆ. ಇದು ಮೇಯ್ನ್ ಬಂದ್ಬಿಟ್ಟು ನನ್ನ ಬಿಸ್ನೆಸ್ ಅಕೌಂಟ್ ಇರೋವಂಥದ್ದು ಆಯ್ತಾ. ಈಗ ಲಾಗಿನ್ ಮಾಡ್ಕೊಳ್ಳೋಣ. ಅಲೋ ಕೊಟ್ಟಿದ್ದೀನಿ. ಇವರು ಸ್ಟಾರ್ಟಿಂಗಲ್ಲೇ ನೋಡಿ ಎಷ್ಟು ಹಾಕಿದ್ದಾರೆ, 100 ರುಪೀಸಿಂದ ಅಂತ ಅಂದ್ಬಿಟ್ಟು ಫಸ್ಟ್ ಪ್ರೊಸೀಡ್. ಮತ್ತು ಇದರಲ್ಲಿ ವೆರಿಫಿಕೇಶನ್ ಕೊಡಬೇಕು ನೋಡಿ. ಇಲ್ಲಿ ಪ್ಯಾನ್ ಕಾರ್ಡು ಇವೆಲ್ಲ ಹಾಕಿದ್ರೆ ಮಾತ್ರನೇ ಓಪನ್ ಆಗೋದು. ಪ್ಯಾನ್ ಕಾರ್ಡು, ಎಂಟರ್ ಪ್ಯಾನ್ ಆಸ್ ಪರ್ ನೇಮು, ಇದನ್ನೆಲ್ಲ ಹಾಕಿ ಪ್ರೊಸೀಡ್ ಮಾಡ್ಕೋಬೇಕಾಗುತ್ತೆ. ಬಟ್ ನಾನು ಇವಾಗ ಪ್ರೊಸೀಡ್ ಮಾಡ್ಕೊತಾ ಇಲ್ಲ, ಯಾಕಂದ್ರೆ ನನಗೆ ಇದು ಅವಶ್ಯಕತೆ ಇಲ್ಲ ಇದು ಆಯ್ತಾ. ಸೊ ಬನ್ನಿ, ಅವ್ರದ್ದೇ ಯೂಟ್ಯೂಬ್ದು ಏನೋ ಇದೆ, ವಿಡಿಯೋ ಕೂಡ ಇದೆ, ಅದರಲ್ಲೂ ಏನು ಹಾಕಿದಾರೆ ಅಂತ ಕೂಡ ನೋಡೋಣ. ನಮಸ್ಕಾರ, we are Zenny, and a mission powered by UPI AutoPay. Save daily, grow daily. We understand your struggle. You work hard to earn money, but meeting bulk expenses in one go, like monthly EMIs, school fees, or annual insurance fee, can be difficult. We want to simplify your money management by converting all your bulk expenses goes directly from your account to the mutual fund and can be accessed by you anytime you wish. ನೋಡಿದ್ರಲ್ಲ ಸ್ನೇಹಿತರೆ, ಝೆನ್ನಿ ಅವ್ರದ್ದೇನೆ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಅವ್ರು ಮೆನ್ಷನ್ ಮಾಡಿರೋದು ಏನಂತಂದ್ರೆ ಡೈಲಿ ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು. ಇವ್ರ ಎಕ್ಸಾಂಪಲ್ ಕೊಡೋದು ಏನಂತಂದ್ರೆ ಜಾರ್ ಆಪ್ ಅಂತ ಇದೆ ಅಲ್ವಾ, ಅದನ್ನ ಎಕ್ಸಾಂಪಲ್ ಕೊಡ್ತಾರೆ. ಅದು ಮುಂದಕ್ಕೆ ತೋರಿಸ್ಕೊಡ್ತೀನಿ ಯಾವ ತರ. ನಾನು ಕೂಡ ಜಾರ್ ಆಪ್ ಅಲ್ಲಿ ಹಾಕ್ತೀನಿ, ಬಟ್ ಇವ್ರು ಎಷ್ಟು ಟ್ರಸ್ಟೆಡ್ ಅಂತ ಅಂದ್ಬಿಟ್ಟು. ಇವ್ರು ಹೇಳ್ತಿರೋದು ಏನಂತಂದ್ರೆ
KYC ಕಂಪ್ಲೀಟ್ ಆನ್ ಟೈಮ್ KYC ಅಂತ ಒಂದ್ಸತಿ KYC ಮಾಡ್ಕೋಬೇಕಂತೆ. ಹಾಗೆ ಡೈಲಿ ಬಂದ್ಬಿಟ್ಟು ಒಂದು ಮಿನಿಮಮ್ 100 ರೂಪಾಯಿಂದ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಯೂಸಿಂಗ್ UPI ಆಟೋ ಪೇ, ಅಂದ್ರೆ ಆಟೋಮೆಟಿಕ್ ಆಗಿ ಪೇಮೆಂಟ್ ಆಗುತ್ತೆ. ಮತ್ತೆ ಗ್ರೋ ಸೇಫ್ಟಿ, ಯುವರ್ ಮನಿ ಇಸ್ ಕೆಪ್ಟ್ ಇನ್ ಅ ಸೆಬಿ ರಿಜಿಸ್ಟರ್ಡ್ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ. ಇದನ್ನ ಇವ್ರ ತ್ರೋನೇ ಮಾಡಬೇಕು ಅಂತಂದ್ರೆ ಏನಿಲ್ಲ, ನೀವು ಔಟ್ಸೈಡ್ ಕೂಡ ಆರಾಮಾಗಿ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ದುಡ್ಡು ಹಾಕೋಬಹುದು. ಬಟ್ ಏನಂತಂದ್ರೆ ಇವ್ರದ್ದು ಒಂದು ಪ್ಲಾಟ್ಫಾರ್ಮ್ ಆಯ್ತಾ, ವಿಡ್ರೋ ಎನಿ ಟೈಮ್ ಗೆಟ್ ಯುವರ್ ಮನಿ ಬ್ಯಾಕ್ ಇನ್ಸ್ಟೆಂಟ್ಲಿ ಅಂತ ಇದೆ. ಅಂದ್ರೆ ಇವ್ರು ಏನ್ ಮಾಡಿರ್ತಾರೆ, ನಿಮ್ಮ ಸೇವಿಂಗ್ಸ್ ಅನ್ನ ನೀವು ಎತ್ಕೊಂಡಿಲ್ಲ ಅಂತಂದ್ರೆ ಮ್ಯೂಚುವಲ್ ಫಂಡ್ಗೆ ಹಾಕಿರ್ತಾರೆ. ಅದು ನಾರ್ಮಲಿ ಒಂದು ದಿವಸ ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಅಂತಂದ್ರೆ ಒಂದ್ ದಿವಸ 2 ದಿವಸ ಟೈಮ್ ಬೇಕೇ ಬೇಕು ನಾವು ವಿಡ್ರಾ ಮಾಡಕ್ಕೆ. ನಾವು ಡೈರೆಕ್ಟ್ ಆಗಿ ಹೋದಿತ್ತು ಅಂತಂದ್ರೆ ಇವ್ರ ಥ್ರೂ ಹೋಯ್ತು ಅಂತಂದ್ರೆ ಇವ್ರ ಹತ್ರ ಒಂದು ಸ್ವಲ್ಪ ಅಮೌಂಟ್ ಅನ್ನ ಎತ್ತಿಟ್ಕೊಂಡಿರ್ತಾರೆ ಅನ್ಕೊಳ್ಳಿ ಆಯ್ತಾ. ಸೊ ನೀವು ಏನ್ ವಿಡ್ರಾ ಮಾಡ್ತೀರಾ ಆ ದುಡ್ಡನ್ನ ಇನ್ಸ್ಟೆಂಟ್, ಇವಾಗ ನಾನು ಕಟ್ತಾ ಇರ್ತೀನಿ, ನಂತರನೇ ಒಂದು 10 ಜನ ಕಟ್ಟಿರ್ತಾರೆ. ಇವಾಗ ನಾವೆಲ್ಲರೂ ಸೇರಿ ಒಂದು 10 ದಿವಸ ದಿನಕ್ಕೆ 100 ರೂಪಾಯಿ ಅಂದ್ರೆ ಒಂದು 10 ದಿವಸ ಕಟ್ಟಿರ್ತೀವಿ, ಒಂದು 1000 ರೂಪಾಯಿ ಆಗಿರುತ್ತೆ. ನಾನು ಇವಾಗ 11ನೇ ದಿವಸಕ್ಕೆ ಬಂದು ಇಮಿಡಿಯೇಟ್ ಒಂದು 1000 ರೂಪಾಯಿ ವಿಡ್ರಾ ಮಾಡಬೇಕು ಅಂತಂದ್ರೆ ಇವಾಗ 10 ದಿವಸದಿಂದನೂ ಕಟ್ಟಿರ್ತಾರೆ. ಇವಾಗ ನಂತರ 10 ಜನ ಕಟ್ಟಿದ್ರು ಕೂಡ 10 ದಿವಸಕ್ಕೆ 10,000 ರೂಪಾಯಿ ಆಯ್ತು. ನನ್ಗೆ ಎಷ್ಟು ಅಮೌಂಟ್ ಕಟ್ಟಿದೀನಿ, ನಾನು ಒಂದು 1,000 ರೂಪಾಯಿ ಕಟ್ಟಿದ್ದೀನಿ, ಅದು ಇನ್ಸ್ಟೆಂಟ್ ಆಗಿ ಇದನ್ನ ಇದು ವಿಡ್ರಾ ಮಾಡ್ಕೋಬಹುದು. ಸೊ ಆ ತರ ಆಪ್ಷನ್ ಅಲ್ಲಿ ಇವ್ರು ಮೇನ್ ಮಾಡಿರ್ತಾರೆ. ಹಾಗೆ ಮೇನ್ ಇವ್ರದ್ದು ಏನಪ್ಪಾ ಅಂತಂದ್ರೆ ಇವ್ರು ಒಂಥರ ಝೆನಿ ಬಂದ್ಬಿಟ್ಟು, ನಾನು ಇಲ್ಲಿ ಓಪನ್ ಮಾಡಿ ಹೇಳ್ತಿರೋದು, ಝೆನಿ ಬಂದು ಇವರು ಒಂಥರ ಬ್ರೋಕರ್ ಇದ್ದಂಗೆ ಆಯ್ತಾ. ಬ್ರೋಕರ್ ಇದ್ದಂಗೆ ಅಂದ್ರೆ ಇವ್ರ ಥ್ರೂ ಇವಾಗ ಸದ್ಯಕ್ಕೆ ಇವ್ರು ಆದಿತ್ಯ ಬಿರ್ಲಾ ಕಡೆ ಇಂದ ಮ್ಯೂಚುವಲ್ ಫಂಡ್, ಅಂದ್ರೆ ಈ ಝೆನಿ ಕಡೆಯಿಂದ ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ಗೆ ಇವರು ಅಮೌಂಟ್ ಹಾಕ್ತಿದ್ದಾರೆ. ಮೋಸ್ಟ್ಲಿ ಅವ್ರ ಕಡೆ ಇವರು ಪಾರ್ಟ್ನರ್ಶಿಪ್ ಏನೋ ಆ ತರ ಸಿಕ್ಕಿರುತ್ತೆ. ಅದರಲ್ಲಿ ಇವರು ಸೆಬಿ ರಿಜಿಸ್ಟರ್ಡ್ ಅಂತ, ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನಿ ಬಂದ್ಬಿಟ್ಟು ಸೆಬಿ ರಿಜಿಸ್ಟರ್ಡ್ ಆಗಿದೆ. ಬಟ್ ಝೆನಿ ಬಂದ್ಬಿಟ್ಟು ಸೆಬಿ ರಿಜಿಸ್ಟರ್ಡ್ ಆಗಿದೆಯಾ ಅಂತ ಅಂದ್ರೆ ಇಲ್ಲ. ಬಟ್ ಇವರು ಯಾವುದೋ ಒಂದು ಅಸೋಸಿಯೇಷನ್ ಹೇಳದ್ನಲ್ಲ, ಆ ಅಸೋಸಿಯೇಷನ್ ಅಂಡರ್ ಅಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಇವರು ಓಪನ್ ONDC ಅಂತ ಅಂದ್ಬಿಟ್ಟು ಹೇಳ್ಕೋತಾರೆ. ONDC ಅಂತ ಅಂದ್ರೆ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ONDC ಅಂಡರ್ ಅಲ್ಲಿ ತುಂಬಾನೇ ಅಪ್ಲಿಕೇಶನ್ ಎಲ್ಲ ಬರ್ತಿದೆ. ಮತ್ತೆ ಆವಾಗಲೇ ಹೇಳಿದ್ನಲ್ಲ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಅಂತ ಇದೆ. ಇವ್ರು ಅದು ಇದಾರ, ಇಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಅವ್ರು ಇದಾರ ಅಂತ ಅಂದ್ಬಿಟ್ಟು ಅದನ್ನು ಒಂಥರ ಕೊಟ್ಟಿಲ್ಲ. ಪಾರ್ಟ್ನರ್ ವಿತ್ ದ ಟ್ರಸ್ಟೆಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಕೀಪ್ ಯುವರ್ ಮನಿ ಸೇಫ್ ಅಂತ. ಅಂದ್ರೆ ಇವ್ರು ಬಂದ್ಬಿಟ್ಟು ಝೆನಿ ಅವ್ರು ಬಂದು ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಆಯ್ತಾ. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಒಂದು ಯಾವ ತರ ಪ್ಲಾಟ್ಫಾರ್ಮ್ ಅಂತಂದ್ರೆ ನಮ್ಮ ಓಲಾ, ಊಬರು, ಸ್ವಿಗ್ಗಿ ಇವರೆಲ್ಲ ಒಂದು ಪ್ಲಾಟ್ಫಾರ್ಮ್ ಆಯ್ತಾ. ಆದ್ರೆ ಇದ್ರಲ್ಲಿ ಏನ್ ಮಾಡ್ತಿದ್ದಾರೆ ಇವರು, ಸೇಮ್ ಇವಾಗ ಕಸ್ಟಮರ್ ಇವಾಗ ಎಕ್ಸಾಂಪಲ್ ಓಲಾದೇ ಎತ್ಕೊಳ್ಳೋಣ. ಓಲಾ ಏನ್ ಮಾಡ್ತಾನೆ, ಇವಾಗ ನಮ್ಗೊಂದು ಕಸ್ಟಮರ್ಗೊಂದು ಬುಕಿಂಗ್ ಅಪ್ಲಿಕೇಶನ್ ಕೊಟ್ಟಿದ್ದಾನೆ, ನಮಗೂ ಒಂದು ಡ್ರೈವರ್ ಅಪ್ಲಿಕೇಶನ್ ಕೊಟ್ಟಿದ್ದಾನೆ. ಮಧ್ಯದಲ್ಲಿ ಓಲಾದವನ್ ಏನ್ ಮಾಡ್ತಾನೆ, ಕಸ್ಟಮರ್ನ ಬುಕಿಂಗ್ ಆಪ್ಷನ್ ಕೊಡ್ತಾನೆ, ಆ ಬುಕಿಂಗ್ ನಮಗ್ ಬರುತ್ತೆ, ಅಕ್ಸೆಪ್ಟ್ ಮಾಡ್ತಾನೆ. ಇದು ಈ ತರ ಇದೆ. ಸೇಮ್ ಇದ್ರಲ್ಲೂ ಅಷ್ಟೇನೆ. ಇವಾಗ 100 ರೂಪಾಯಿ ಸೇವ್ ಮಾಡ್ಕೊಳ್ಳಿ ದಿನಕ್ಕೆ ಅಂತ ಅಂದ್ಬಿಟ್ಟು ಇವ್ರದೊಂದು ಏನ್ ಹೇಳ್ತಾರೆ, ಇವ್ರದೊಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡು ಇವರೇನೆ ಒಂದು ಅಮೌಂಟ್ ನ ಪಿಗ್ಮಿ ಕಟ್ಟೋ ತರಾನೇ ಮಾಡಿರೋಂಥದ್ದು ಆಯ್ತಾ. ಇದು ಝೆನಿ ಬಂದ್ಬಿಟ್ಟು. ಬಟ್ ಇದರಲ್ಲಿ ನನಗ್ ಕೇಳೋದಾದ್ರೆ ಸೇಫ್ ಇದೆಯಾ ಬ್ರದರ್, ಹೆಂಗೆ ಹಾಕೋಬೋದಾ ಅಂತಂದ್ರೆ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಯಾಕೆ ಅಂತಂದ್ರೆ ನಾನು ಯಾವ್ದೇ ತರ ಇದೇನು ಪ್ರಮೋಷನ್ ವಿಡಿಯೋನೂ ಅಲ್ಲ, ಅಥವಾ ನಾನು ಹಾಕಿ ಅಂತಾನು ರೆಕಮೆಂಡ್ ಏನ್ ಮಾಡೋದಿಲ್ಲ. ಇದು ಬಂದ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್. ಇದ್ರಲ್ಲೂ ಏನಂತಂದ್ರೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸೇಮ್ ಆಸ್ ನೀವು ಜಾರ್ ಕೂಡ ನೋಡ್ಬೋದು. ಇವಾಗ ಜಾರಲ್ಲಿ ದುಡ್ಡು ಹಾಕ್ತಿವಿ, 50 ರೂಪಾಯಿ 20 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಾನು ಆಮೇಲೆ ಅದನ್ನ ತಿಳಿಸ್ಕೊಡ್ತೀನಿ, ನಾನು ಹಾಕಿದ್ದೀನಿ ಆಯ್ತಾ, ಹಂಗಾಗಿ ಹೇಳ್ತಿರೋದು. ನಾರ್ಮಲಿ ಇವ್ರದ್ದು ಮೇನ್ ಏನಪ್ಪಾ ಅಂತ ಅಂದ್ರೆ ಸೇವಿಂಗ್ ಡೈಲಿ ಮಾಡೋದು. ಮೇನ್ ಇವರು ನಮ್ಮನ್ನ ಇದು ವೆಂಡರ್ಸ್, ಶಾಪ್ ವೆಂಡರ್ಸ್ ಆಗಿರ್ಲಿ, ಆಟೋ ಡ್ರೈವರ್ ಆಗಿರ್ಲಿ, ಸ್ವಿಗ್ಗಿ ಝೊಮ್ಯಾಟೊ ಏನ್ ಇವ್ರು ದುಡಿತಾರೆ, ದಿನ ದುಡಿತಾರೆ, ಅವ್ರು ಏನೋ ಒಂದು 100 ರೂಪಾಯಿ ಹಿಂಗೆ ಸೇವ್ ಮಾಡ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು. ಬಟ್ ಏನಂತಂದ್ರೆ ಇವರು ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡನ್ನ ಹೂಡಿಕೆ ಮಾಡ್ತಾರೆ ಆಯ್ತಾ. ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಝೆನಿ ಬಂದ್ಬಿಟ್ಟು ಒಂದು ಬ್ರೋಕರ್ ಇದ್ದಂಗೆ, ಸರಿನಾ. ಇವಾಗ ನಿಮ್ ದುಡ್ಡನ್ನ ಈಸ್ಕೊಂಡು ಮ್ಯೂಚುವಲ್ ಫಂಡ್ ದುಡ್ಡು ಹಾಕ್ತಾರೆ. ಸೊ ಸಪೋಸ್ ಏನೋ ಅದೇ ತರಾನೇ ಅಲ್ಲಿ ವಿಡ್ರಾ ಮಾಡ್ಕೊಂಡು ನಿಮ್ಗೆ ಒಂದು ಮಾಡೋದು. ಇವಾಗ ಸದ್ಯಕ್ಕೆ ಇವರು ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ ಇರೋದು. ಇನ್ ಫ್ಯೂಚರ್ ಅಲ್ಲಿ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಕೂಡ ಬರ್ಬೋದು. ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಈಗ ಗ್ರೋ ಆಗಿರ್ಲಿ, ಮನಿ ಕಂಟ್ರೋಲ್ ಆಗಿರ್ಲಿ, ಮತ್ತೆ ಝೆರೋದಾ ಆಗಿರ್ಲಿ, ಇವ್ರ ಕಡೆಯಿಂದ ಕೂಡ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ
ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೇಮ್ ಆಸ್ ಇವ್ರು ಕೂಡ ಈಗ ಈ ತರ ಸ್ಟಾರ್ಟ್ ಮಾಡಿದ್ದಾರೆ, ಯಾಕಂದ್ರೆ ಫಸ್ಟ್ ಫಂಡ್ ತಗೋಬೇಕಲ್ವಾ, ಹಂಗಾಗಿ. ಹಾಗೆ ಇದರಲ್ಲಿ ಅವ್ರು ಹೇಳ್ತಿರೋದು ಅಪ್ ಟು 7% ಅಂತ ಅನ್ಬಿಟ್ಟು. ಹಾಗೆ ತುಂಬಾ ಜನ ಕೇಳ್ತಾ ಇದೀನಿ ನಿಮ್ ಸಜೆಷನ್ ಏನು ಅಂತ ಅನ್ಬಿಟ್ಟು. ನನ್ ಸಜೆಷನ್ ಕೇಳೋದಾದ್ರೆ ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಹೂಡಿಕೆ ಮಾಡ್ಬೋದ ಅಂತ ಅಂದ್ರೆ ಮಾಡಬಹುದು, ಅದು ನಿಮಗ್ ಬಿಟ್ಟಿದೆ. ರಿಸ್ಕ್ ಯಾವ್ದಿದೆ ಏನು ಅಂತ ಅನ್ಬಿಟ್ಟು ಏನು ಇಲ್ಲ, ಯಾಕಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಲಿ, ಟರ್ಮ್ಸ್ ಅಂಡ್ ಕಂಡೀಷನ್ ಆಗಿರ್ಲಿ, ಅದು ಯಾವ್ದನ್ನು ಇಲ್ಲಿ ಮೆನ್ಷನ್ ಮಾಡಿದಂಗೆ ನನ್ಗೆ ಅನ್ನಿಸ್ತಾನೆ ಇಲ್ಲ ಅವರ ಇದರಲ್ಲಿ. ಬಟ್ ಏನಂತ ಅಂದ್ರೆ ಇರುತ್ತೆ, ಕೆಲವೊಂದೆಲ್ಲ ಇರ್ತವೆ, ಬಟ್ ಅದನ್ನೆಲ್ಲ ನಾವು ರಿಸ್ಕ್ನ ಕೂಡ ನೋಡ್ಕೊಂಡು ಹೂಡಿಕೆ ಮಾಡಿದ್ರೆ ಬೆಟರು. ಹಾಗೆ ನಿಮ್ಗೆ ಹಂಗೂ ಉಳಿಸ್ಲೇಬೇಕು, ನನ್ಗೆ ಉಳ್ಸಕ್ಕಾಯ್ತಿಲ್ಲ ದಿನ ಇದೇ ತರನೇ ಅಂತಂದ್ರೆ ದಿನಕ್ಕೆ 100 ರೂಪಾಯಿ ಅಂತಂದ್ರೆ ಒಂದು ತಿಂಗಳಿಗೆ 3,000 ರೂಪಾಯಿ ಆಗುತ್ತೆ ಅಲ್ವಾ. ಸೊ 3,000 ರೂಪಾಯಿ ಅಮೌಂಟ್ ಅನ್ನ ನೀವೇ ನಿಮ್ದೇ ಅಕೌಂಟ್ ಅಲ್ಲಿ ಆರ್ ಡಿ ಮಾಡ್ಕೊಂಡ್ರು ಕೂಡ 7.7% ಅಂತೂ ಫಿಕ್ಸ್ ಸಿಕ್ಕೇ ಸಿಗುತ್ತೆ ಆರ್ ಡಿ, ವರ್ಷಕ್ಕೆ ಬಡ್ಡಿ, ಎಲ್ಲಿ ಬ್ಯಾಂಕಿಂದ. ಅದು ಕೂಡ ನೀವು ಇಮಿಡಿಯೇಟ್ ನೀವು ವಿಡ್ರಾ ಮಾಡ್ಕೋಬಹುದು. ಬಟ್ ಇವ್ರು ಕೂಡ ಅಪ್ ಟು 7% ಅಂತಾನೆ ಹೇಳಿರೋದು. ಅದು 7%, 3% ಆದ್ರೂ ಬರ್ಬೋದು, ಇಲ್ಲ 7% ಆದ್ರೂ ಬರ್ಬೋದು, ಇಲ್ಲ 10% ಆದ್ರೂ ಬರ್ಬೋದು. ಅವ್ರು ಹೇಳಿರೋದೇ ಅಪ್ ಟು 7%. ಒಂದ್ ವೇಳೆ ಏನಾದ್ರು ಪರ್ಫಾರ್ಮ್ ಮಾಡ್ತು ಆ ಮ್ಯೂಚುವಲ್ ಫಂಡ್ 10% ಏನಾದ್ರು ಬಂತು ಅಂದ್ರೂ ಕೂಡ ನಿಮ್ಗೇನು ನನ್ನ ಲೆಕ್ಕದಲ್ಲಿ ಅವರು ನಿಮ್ಗೆ ಕೊಡೋದಿಲ್ಲ, 10% ಏನು ಕೊಡಲ್ಲ. 7%, ಅಪ್ ಟು 7% ಅಲ್ವಾ, 6%, 6.5% ಏನೋ ಕೊಡ್ತಾರೆ. ಆ ಮಿಕ್ಕಿದು ಏನಾದ್ರು ಡಿಫ್ರೆನ್ಶಿಯೇಟ್ ಅಮೌಂಟ್ 1% ಇಲ್ಲ 10% ಏನೋ ಪರ್ಫಾರ್ಮೆನ್ಸ್ ಮಾಡಿದ್ರೆ, ಒಂದು 3% ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರೆ ಆ ಫಂಡ್ ದುಡ್ಡು ಬಂದ್ಬಿಟ್ಟು ಇವರು ಕಂಪ್ನಿಯವರೇನೆ ಇಟ್ಕೊಂತಾರೆ ಅಂತ ಅನ್ಕೊಂಡಿದೀನಿ. ಇದು ನನ್ನ ಅನಿಸಿಕೆ, ಆಯ್ತಾ. ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ದುಡ್ಡು ಕಟ್ಬೋದಾ ಅಂತಂದ್ರೆ ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ನೀವು ಇದೇ ದುಡ್ಡನ್ನ ಇವ್ರಿಗೆ ಕೊಡೋ ಬದಲು ನಿಮ್ದೇ ಒಂದು ಸಪ್ರೇಟ್ ಒಂದು ಅಕೌಂಟ್ ಓಪನ್ ಮಾಡ್ಬಿಟ್ಟು ದಿನ ಅದಕ್ಕೆ 100 ರೂಪಾಯಿ ಹಾಕೊಂಡು ಹೋಗಿ. ಆಟೋಪೇನೆಲ್ಲ ಆಕ್ಚುಲಿ ಗೊತ್ತಾಗಲ್ಲ ನಮ್ಗೆ, ಬೇಕಾದ್ರೆ ನೀವು ಅಲ್ಲೂ ಕೂಡ ಆಟೋ ಪೇ ತರ ಆಪ್ಷನ್ ಇರುತ್ತೆ. ನಿಮ್ದೇ ಒಂದು ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡು ಅಲ್ಲಿ ಡೈಲಿ ಅಂತ ಒಂದ್ 100 ರೂಪಾಯಿ ಹಾಕೊಂಡು ಹೋಯ್ತು ಅಂದ್ರೂ ಕೂಡ ನೀವು ಆರಾಮಾಗೆ ನೀವು ಅಲ್ಲೂ ಕೂಡ ನೀವು ಅಪ್ ಟು ಒಂದು 7% ವರೆಗೂ ನಿಮ್ಗೆ ಬಡ್ಡಿ ಸಿಕ್ಕೇ ಸಿಗುತ್ತೆ. 6% ಸೇವಿಂಗ್ಸ್ ಅಕೌಂಟ್ ಅಲ್ಲೇ 6% ಇದೆ. ಹಾಗೆ ಮತ್ತೆ ನೀವೇನಾದ್ರೂ ಆರ್ ಡಿ ಏನಾದ್ರು ಎಫ್ ಡಿ ಮಾಡ್ಕೊಂಡ್ರೆ ಅದ್ರಲ್ಲೂ ಆರ್ ಡಿ ಮಾಡ್ಕೊಂಡ್ರು ಕೂಡ ಅದಕ್ಕೆ ಅಪ್ ಟು 7% ವರೆಗೂ ಆರಾಮಾಗಿ ಸಿಕ್ಕೇ ಸಿಗುತ್ತೆ. ಬಟ್ ಏನಂತಂದ್ರೆ ನಮ್ಮ ದುಡ್ಡು ನಮ್ಗೊಂದು ಸೇಫ್ಟಿ ಅಂತ ಕೂಡ ಇದ್ರಲ್ಲಿ ಹೇಳ್ಬೋದು ಹಂಗೆ ಹಿಂಗೆ ಅದು ಇದು ಅಂತ ಅನ್ಬಿಟ್ಟು. ಬಟ್ ಅದನ್ನ ನಾನಂತೂ ನಂಬೋದಿಲ್ಲ. ಈ ಝೆನ್ನಿ ಅನ್ನೋದು ಬಂದ್ಬಿಟ್ಟು ಹೊಸ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದಾಗಿ ಯಾವ ತರ ಟ್ರಸ್ಟ್ ಮಾಡ್ಬೇಕಂತ ಏನು ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದು ಅವ್ರದ್ದು ಬ್ರೋಷರ್ ಎಲ್ಲ ನಾನು ನೋಡಿದೀನಿ, ಅದರಲ್ಲಿ ಅವ್ರು ಯಾವ ತರ ಪ್ರಮೋಟ್ ಮಾಡ್ತಿದಾರೆ ಅಂತಂದ್ರೆ ನೀವು ಒಂದು ಆಟೋ ಗೆಲ್ಬಹುದು, ಅದು ಇದು ಅಂತ ಎಲ್ಲ ಇದೆ, ಆಯ್ತಾ. ಸೊ ನಾನು ಅದನ್ನ ನಂಬೋದಿಲ್ಲ. ಒಂದು ಅಟ್ರಾಕ್ಟ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಲಿ, ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ ಅನ್ನೋ ರೀಸನ್ಗೋಸ್ಕರನೇ ಈಗ ಸದ್ಯಕ್ಕೆ ಇವರು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಪ್ರತಿ ಒಂದು ಕಡೆನೂ ಇವರ ಏನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಸೋಕ್ಕೋಸ್ಕರ ಜನನ ಬಿಟ್ಟಿದ್ದಾರೆ, ಆಯ್ತಾ. ಅವ್ರು ನನ್ನ ಕಡೆನೂ ಬಂದಿದ್ರು, ಬಟ್ ನನ್ಗೇನು ಇಂಟ್ರೆಸ್ಟ್ ಇಲ್ಲ. ನಾನು ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಹಾಗೆ ಇವಾಗ ನಾನು ರೆಗ್ಯುಲರ್ ಆಗಿ ನಾನು ಸೇವ್ ಮಾಡಬೇಕು ಅಂತಂದ್ರೆ ಈ ಪ್ಲಾಟ್ಫಾರ್ಮೇ ಬೇಕು ಅಂತ ಏನಿಲ್ಲ, ಆಯ್ತಾ. ಈಗ ನಾನು ಆರ್ ಡಿ ನಲ್ಲಿ ಕೂಡ ನನ್ನ ಅಮೌಂಟ್ ಹಾಕ್ತೀನಿ, 2,000 ರೂಪಾಯಿ ನಾನು ಸೇವ್ ಮಾಡ್ತೀನಿ ತಿಂಗಳಿಗೆ. ಅದು ಒಂದೇ ಸತಿಗೆ ಕಟ್ ಆಗ್ಬಿಡುತ್ತೆ. ಏನ್ ಡೈಲಿ ಕಟ್ ಆಗ್ಬೇಕು 100 ರೂಪಾಯಿ ಅಂತ ಏನಿಲ್ಲ. ಸೊ ಆರಾಮಾಗಿ 2,000 ರೂಪಾಯಿ ನನ್ನ ಅಕೌಂಟ್ ಇಂದ ಕಟ್ ಆಗುತ್ತೆ, ಆರ್ ಡಿಗೆ ಹೋಗುತ್ತೆ. ಎಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಇಂದ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತಹ ಆರ್ ಡಿಗೆ ಹೋಗ್ಬಿಟ್ಟು ಸೇರ್ಕೊಂಡು ಹೋಗುತ್ತೆ. ಆರ್ ಡಿ ಅಂತಂದ್ರೆ ರಿಕರಿಂಗ್ ಡಿಪಾಸಿಟ್. ಸೊ ಈ ದುಡ್ಡು ಬಂದ್ಬಿಟ್ಟು ಏನ್ ನನಗೆ ಈ ನನ್ನ ಆಟೋಗೆ ಏನಾದ್ರು ಸಪೋಸ್ ರಿಪೇರಿ ಬಂತು, ಇನ್ಶೂರೆನ್ಸ್ ಬೇಕಾಯ್ತು, 1 ವರ್ಷ ಆದ್ಮೇಲೆ ಎಫ್ ಸಿ ಮಾಡ್ಬೇಕಾಗುತ್ತೆ, ಏನೋ ಸಣ್ಣ ಪುಟ್ಟ ಕಮಿಟ್ಮೆಂಟ್ ಏನಿದೆ ಅದನ್ನ ಬಂದು ಅದು ಅಡ್ಜಸ್ಟ್ ಮಾಡುತ್ತೆ. ನಾನು ಮಾಡ್ಕೊಂಡಿದೀನಿ. ಇದು ಬಂದ್ಬಿಟ್ಟು ನನ್ನ ಮೈಂಡ್ ಸೆಟ್ ಆ ತರ ಇದೆ. ನಿಮ್ ಮೈಂಡ್ ಸೆಟ್ ಯಾವ ತರ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಈ ಅಪ್ಲಿಕೇಶನ್ ನ ಯೂಸ್ ಮಾಡ್ಬೋದ ಅಂತಂದ್ರೆ ನಿಮ್ಗೆ ಬಿಟ್ಟಿದ್ದು. ನಾನು ಯಾವುದೇ ಕಾರಣಕ್ಕೂ ಮಾಡಿ ಅಂತಾನು ಹೇಳಲ್ಲ, ಮಾಡಬೇಡಿ ಅಂತಾನು ಹೇಳಲ್ಲ. ಏನೇ ಮಾಡಿದ್ರು ಕೂಡ 100 ಸತಿ ಯೋಚನೆ ಮಾಡ್ಕೊಂಡು ಮಾಡಿ. ಎಷ್ಟು ಸೇಫ್ಟಿ ಇದೆ ಅಂತ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಗುರು. ಯಾಕಂತಂದ್ರೆ ಇವರು ಕೆಲವೊಂದು ಬ್ರೋಷರ್ ಅಲ್ಲಿ ಬಂದ್ಬಿಟ್ಟು ಆ ಬ್ರೋಷರ್ ನನ್ನ ಹತ್ರ ಇಲ್ಲ, ಮಿಸ್ ಆಯ್ತು, ಆಯ್ತಾ. ಇಲ್ಲಾಂದ್ರೆ ತೋರಿಸ್ತಿದ್ದೆ, ಅಲ್ಲಿ ಯಾವುದೇ ತರಾನು ಅವರು ಷರತ್ತುಗಳನ್ನ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ನಾವು ನಿಮ್ ದುಡ್ಡನ್ನ ತಗೊಂಡೋಗಿ ಮ್ಯೂಚುವಲ್ ಫಂಡ್ ಹಾಕ್ತಾ ಇದೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಇದೆ. ಬಟ್ ಏನಂತಂದ್ರೆ ಮ್ಯೂಚುವಲ್ ಫಂಡ್ ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಒಂದು ರೀಲ್ ಕೂಡ ನಾನು ನೋಡಿದೆ ಇವ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ. ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ ಅನ್ನ ಬ್ರಲ್ ಮಾಡಿದಾರೆ, ಆಯ್ತಾ. ಸೊ ಯಾಕೆ ಈ ತರ ಮಾಡಿದ್ರು ಅಂತ ಅದು ಕೂಡ ಗೊತ್ತಿಲ್ಲ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಪ್ರಮೋಷನ್ ವಿಡಿಯೋ ಅನ್ಕೊಂಡಿದೀನಿ, ಅದು ಕೂಡ ಹಾಕ್ತೀನಿ, ಅದನ್ನು ನೋಡಿ.
ಈ ತರ ಇರುವಂತದ್ದು ಸ್ನೇಹಿತರೆ. ಡೈರೆಕ್ಟ್ ಪಾಯಿಂಟ್ ಬರ್ಬೇಕಂತಂದ್ರೆ ಝೆನಿ ಆಪ್ ಬಂದ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್, ಒಂದು ಬ್ರೋಕರ್ ತರ ಕೆಲಸ ಮಾಡುತ್ತೆ. ನಿಮ್ ದುಡ್ಡನ್ನ ತಗೊಂಡೋಗ್ಬಿಟ್ಟು ಮ್ಯೂಚುವಲ್ ಫಂಡ್ ಹಾಕುತ್ತೆ. ಅದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ. ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ಜಾಸ್ತಿ ಅಪ್ ಡೌನ್ ಆಗಲ್ಲ ಆಯ್ತಾ. ಅಂದ್ರೆ ವಾಲಟೈಲ್ ಜಾಸ್ತಿ ಇರೋದಿಲ್ಲ, ಒಂದು ಕನ್ಸ್ಟೆಂಟ್ ಆಗಿರುತ್ತೆ ವರ್ಷಕ್ಕೆ. ಅದೇನಂತಂದ್ರೆ ಮೇನ್ ಆಗಿ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಎಮರ್ಜೆನ್ಸಿ ದುಡ್ಡನ್ನ ಇಡೋದು ಆಯ್ತಾ. ನಮ್ಗೇನೋ ಒಂದ್ ಸಿಕ್ಲೆ, ಇವಾಗ ಒಂದು ಎಮರ್ಜೆನ್ಸಿ 1 ಲಕ್ಷ ಇಡ್ತೀವಿ ಅನ್ಕೊಳ್ಳಿ, 1 ವರ್ಷ ಆದ್ಮೇಲೆ 6,000ನೋ 5,000ನೋ ಎಷ್ಟೋ ಬರ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಇಡೋದು. ಇಮಿಡಿಯೇಟ್ ಬೇಗ ದುಡ್ಡು ಎತ್ಕೋಬಹುದು ಅನ್ನೋ ರೀಸನ್ಗೆ ಅದು ಬಂದ್ಬಿಟ್ಟು ನೀವು ಇವ್ರ ತ್ರೋನೇ ಮಾಡ್ಬೇಕಂತ ಇಲ್ಲ, ಡೈರೆಕ್ಟ್ ಮಾಡ್ಕೋಬಹುದು. ಇವ್ರದ್ದು ಏನಪ್ಪ ಕಾನ್ಸೆಪ್ಟ್ ಅಂತಂದ್ರೆ ಡೈಲಿ ಸೇವಿಂಗ್ಸ್ ತರ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀಸನ್ಗೆ ಇವರೊಂದು ಮಾಡಿರುವಂತದ್ದು ಆಯ್ತಾ. ಬಟ್ ಏನಂತಂದ್ರೆ ಮೇನ್ ಇವ್ರದ್ದು ಕಾನ್ಸೆಪ್ಟ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್. ಅದನ್ನ ಇವರು ಮುಚ್ಚುಮರೆ ಮಾಡ್ತಾರೆ. ಡೈರೆಕ್ಟ್ ಆಗಿ ಹೇಳಲ್ಲ, ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಾರೆ. ಝೆನಿ ಬಂದ್ಬಿಟ್ಟು ನಿಮ್ಮ ದುಡ್ಡನ್ನ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ ಹಾಕುತ್ತೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಅವ್ರದ್ದೇ ಯಾರಿದ್ದಾರೆ, ಸೊ ಯಾರು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಸ್ತಾರೆ ಅವ್ರಿಗೆ ನೀವು ಕ್ರಾಸ್ ಕ್ವಶನ್ ಮಾಡಿದ್ರೆ ಅವ್ರಿಗೂ ಕೂಡ ನೆಟ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಸರಿನಾ. ಈ ತರ ಇರೋ ಇದಿಷ್ಟು ಝೆನಿ ಅಪ್ಲಿಕೇಶನ್ ಬಗ್ಗೆ. ಹಾಗೆ ಈಗ ಜಾರ್ ಅಪ್ಲಿಕೇಶನ್ ಬಗ್ಗೆ ಹೇಳಬೇಕು ಅಂದ್ರೆ, ಜಾರ್ ಅಪ್ಲಿಕೇಶನ್ ಕೂಡ ನಾನು ಯಾವುದೇ ತರ ಪ್ರಮೋಷನ್ ಮಾಡ್ತಾ ಇಲ್ಲ. ಜಸ್ಟ್ ನನಗೆ ಜಾರ್ ಅಪ್ಲಿಕೇಶನ್ ಮೇಲೂ ನಂಬಿಕೆ ಇಲ್ಲ, ಈ ಝೆನಿ ಮೇಲೂ ನಂಬಿಕೆ ಇಲ್ಲ ಗುರು. ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಆಮೇಲೆ ನೀವೇ ಹೇಳಿದ್ರಿ ಅಂತ ಅಂದ್ಬಿಟ್ಟು ಹೇಳ್ತೀರಾ. ಇಬ್ರು ಮೇಲೂ ನನಗೆ ನಂಬಿಕೆ ಇಲ್ಲ. ಬಟ್ ಏನಂತಂದ್ರೆ ಜಾರ್ ಅಪ್ಲಿಕೇಶನ್ ಬಂದ್ಬಿಟ್ಟು ಒಂದು ದುಡ್ಡನ್ನ ಬಂದ್ಬಿಟ್ಟು ಗೋಲ್ಡ್ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರದ್ದು ಲೈವ್ ಗೋಲ್ಡ್ ಅಂತ ಕೂಡ ಇರುತ್ತೆ, ಸರಿನಾ. ಇಲ್ಲಿ ಸೈಡ್ ಅಲ್ಲಿ ಕೂಡ ಹಾಕಿರ್ತೀನಿ. ಸೊ ನಾನು ಡೈಲಿ ಬಂದ್ಬಿಟ್ಟು 50 ರೂಪಾಯಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ 13,500 ಅಷ್ಟು ದುಡ್ಡು ಆಗಿದೆ. ಇದು ಯಾವಾಗ ಈ ದುಡ್ಡನ್ನ ನಾನು ತೆಗೆದ್ಬಿಟ್ಟು, ನನಗೆ ಈ ಜಾರ್ ಆಪ್ ಮೇಲೆ ಕೂಡ ನಂಬಿಕೆ ಇಲ್ಲ. ಇದರಲ್ಲಿ ಬರ್ಬೋದು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇರ್ಬೋದು ಇದಕ್ಕೆ ಬ್ರ್ಯಾಂಡ್ ಅಂಬಾಸೆಡರ್, ಬಟ್ ನಾನು ನಂಬೋದಿಲ್ಲ. ಯಾಕೆ ಹೇಳಿ, ನನ್ನ ದುಡ್ಡು ಇವತ್ತಿನ ದಿವಸದಲ್ಲಿ ಯಾರನ್ನೂ ನಂಬಕ್ ಆಗಲ್ಲ. ಆ ರೀಸನ್ ಇಂದ ಹೇಳ್ತಿರೋದು. ಈ ದುಡ್ಡು ಏನಿದೆ ಇವಾಗ ಹಾಕಿದ್ದೀನಿ, ಇನ್ ಸ್ವಲ್ಪ ಒಂದು 15,000 ಆಗಿತ್ತಾ, 15,000ನ ಒಂದು 20,000 ದುಡ್ಡು ಆಯ್ತಾ, ಎತ್ಕೊಂತೀನಿ. ಅದೇ ದುಡ್ಡನ್ನ ತಗೊಂಡು ಹೋಗ್ಬಿಟ್ಟು ಜ್ಯುವೆಲ್ರಿ ಶಾಪ್ಗೆ ಹೋಗ್ಬಿಟ್ಟು, ಯಾವ್ದಾದ್ರು ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಅಲ್ಲಿ ಹೋಗ್ಬಿಟ್ಟು ಒಂದು ಗೋಲ್ಡ್ ಕಾಯಿನ ಏನೋ ತಗೊಂತೀನಿ. ಆಯ್ತು ಅಂದ್ರೆ ನನ್ನ ಕೈಯಿಂದ ಒಂದು 5,000 10,000 ಎಕ್ಸ್ಟ್ರಾ ಹಾಕ್ಬಿಟ್ಟು ಒಂದ್ 2 ಗ್ರಾಮು 3 ಗ್ರಾಮು ತಗೊಂತೀನಿ ಆಯ್ತಾ. ಅದು ನೆಕ್ಸ್ಟ್ ವಿಡಿಯೋ ಯಾವಾಗಾದ್ರೂ ಈ ದುಡ್ಡನ್ನ ವಿಡ್ರಾ ಮಾಡಿ ತಗೊಳಕ್ ಹೋಯ್ತೀನಲ್ಲ, ಅವಾಗ ವಿಡಿಯೋ ಮಾಡಿ ನಿಮ್ಗೆ ಎಲ್ಲರಿಗೂ ತಿಳಿಸ್ತೀನಿ. ಅದು ಗೊತ್ತಾಗಬೇಕು ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ, ನಿಮ್ಮ ರಿಸ್ಕ್ ಆಯ್ತಾ. ನಾನು ಹೇಳ್ದೆ ಅಂತಾನು ಮಾಡಕ್ ಹೋಗ್ಬೇಡಿ, ನಾನು ಮಾಡಿದ್ದೀನಿ ಅಂತಾನು ಮಾಡಕ್ ಹೋಗ್ಬೇಡಿ. ಫಸ್ಟ್ ತಿಳ್ಕೊಂಡು ಏನೇ ಮಾಡಿ ಆಯ್ತಾ. ಫೈನಲ್ ಆಗಿ ಝೆನಿ ಅಪ್ಲಿಕೇಶನ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಝೆನಿ ಅಪ್ಲಿಕೇಶನ್ ಬಂದ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮ್ ಇಂದ ಇವರು ಸೆಬಿ ರಿಜಿಸ್ಟರ್ಡ್ ಆಗಿದಾರ, ಇವರು ರೆಕಮೆಂಡ್ ಮಾಡ್ತಿದಾರ ಅಂತ ನನಗೆ ಗೊತ್ತಿಲ್ಲ. ಯಾವ ಅಂಡರ್ ಅಲ್ಲಿ ಯಾವ ತರ ಮಾಡ್ತಿದಾರೆ ಆಪರೇಟ್ ಅಂತ ಕೂಡ ಅದ್ರ ಬಗ್ಗೆ ನನ್ಗೆ ಯಾವ್ದೇ ತರ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಎಲ್ಲರಿಗೂ ಬಂದ್ಬಿಟ್ಟು ಒಂದು ನನಗೆ ಇಷ್ಟ ಆಗ್ದಿದ್ ವಿಷಯ ಏನಂತಂದ್ರೆ, ಒಂದು ಆಟೋನ ತೋರಿಸ್ಬಿಟ್ಟು ನೀವು ಆಟೋನ ಗೆಲ್ಲಬಹುದು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ದುಡ್ಡು ಕಟ್ಕೊಳ್ಳಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ದುಡ್ಡು ಕಟ್ಕೊಳ್ಳಿ ಅನ್ನೋದೊಂದು ಮಾಡ್ತಿದ್ದಾರೆ. ಹಾಗೆ ಅದ್ರ ಜೊತೆಗೆ ಕೆಳಗಡೆ ಈ ಒಂದು ಪ್ರಮೋಷನ್ ವಿಡಿಯೋ ಅನ್ಕೊಂಡಿದೀನಿ. ಈ ಪ್ರಮೋಷನ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನೀವು ನೀಟಾಗಿ ನೋಡ್ಬೋದು ಕೆಳಗಡೆ ಆಯ್ತಾ. ಕೆಳಗಡೆ ಮ್ಯೂಚುವಲ್ ಫಂಡ್ ನ ಬಂದ್ಬಿಟ್ಟು ಬ್ರಲ್ ಮಾಡಿದಾರೆ. ಅದು ಯಾವ ರೀಸನ್ಗೋಸ್ಕರ ಬ್ರಲ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಇದೆಲ್ಲ ನೋಡಿದ್ರೆ ಸ್ವಲ್ಪ ಡೌಟ್ ಪಡ್ಬೇಕಾಗುತ್ತೆ, ಡೌಟ್ ಬಂದೇ ಬರುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.